ವೆಲ್ಕಮ್ ಬ್ಯಾಕ್ ಅಗೇನ್. ನಿಮ್ಮೆಲ್ಲರಿಗೂ 75ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹರ್ ಘರ್ ತಿರಂಗ ಅನ್ನೋ ಕಾನ್ಸೆಪ್ಟು ಎಲ್ಲರಿಗೂ ಗೊತ್ತಿದೆ, ಆಲ್ರೆಡಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ನಿಮ್ಮನೆ ಬಾಲ್ಕನಿ ತಪ್ಪರೆ ನಿಮ್ಮನೆ ಮೇನ್ ಎಂಟ್ರೆನ್ಸಲ್ಲಿ ಈ ಥರ ಕ್ಯೂಟಾಗಿ ಒಂದು ಈಸಿಯಾಗಿ ಮಾಡೋ DIY ಇವತ್ತೇ ಈಗಲೇ ತಕ್ಷಣ ಒಂದು 10 ನಿಮಿಷದಲ್ಲಿ ಮಾಡ್ಬೋದು. ಟ್ರೈ ಮಾಡೋದಕ್ಕೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ವೇಸ್ಟ್ ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡಿದ್ದೀನಿ. ಈ ಕಾರ್ಡ್ಬೋರ್ಡ್ ಶೀಟ್ ಇಲ್ಲ ಅಂತಂದರೆ ಅದೇ ನಾನು ಸ್ವಲ್ಪ ಟೆಕ್ಸ್ಚರ್ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ನೋ ವರೀಸ್, ನೀವು ಬೇಕಾದರೆ ಪ್ಲೇನ್ ಇನ್ವಿಟೇಷನ್ ಕಾರ್ಡ್ ಬರುತ್ತಲ್ಲ ಅದನ್ನು ತೊಗೊಂಡು ಈ ಥರ ಸರ್ಕಲ್ ಶೇಪು ಯಾವುದರ ಪ್ಲೇಟೋ ನಿಮ್ಮ ಹತ್ರ ಏನಿದೆ ಆ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಶೇಪಲ್ಲಿ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ಟ್ರೇಸ್ ಮಾಡ್ಕೊಂಡಿದ್ದೀನಿ ನಾನು ಪೆನ್ಸಿಲ್ ತೊಗೊಂಡು ಟ್ರೇಸ್ ಮಾಡಾದಮೇಲೆ ನನಗೆ ಸರ್ಕಲ್ ಶೇಪೇ ಬೇಕಾಗಿರೋದ್ರಿಂದ ಸರ್ಕಲ್ ಶೇಪ್ದೇ ಒಂದು ಸ್ಟೆನ್ಸಿಲ್ ತೊಗೊಂಡು ಟ್ರೇಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲ ಅಂತಂದರೆ ನೋ ವರೀಸ್ ರೀ, ಮನೇಲಿ ಯಾವ ಪ್ಲೇಟ್ ಇರುತ್ತೋ ಆ ಥರ ತೊಗೊಂಡು ನಿಮ್ಗೆ ಏನು ಸೈಜ್ ಬೇಕೋ ಆ ಸೈಜ್ದು ಒಂದೇನಾರ ಬೇಸ್ ಇಟ್ಕೊಂಡು ಈ ಥರ ನೀಟಾಗಿ ಸರ್ಕಲ್ ಶೇಪ್ನ ಕಾರ್ಡ್ಬೋರ್ಡಲ್ಲಿ ಕಟ್ ಮಾಡ್ಕೊಳ್ಳಿ. ಇದೇ ಬೇಕು ಅಂತ ಏನಿಲ್ಲ, ನೀವು ಬೇಕಾದ್ರೆ ಮನೇಲಿರೋ ಕಾರ್ಡ್ಬೋರ್ಡ್ ಶೀಟೋ ಇಲ್ಲ KG ಕಾರ್ಡ್ಬೋರ್ಡ್ ಶೀಟೋ ಇಲ್ಲ ಮಕ್ಕಳು ಬುಕ್ದು ಯಾವ್ದಾರ ತಿಕ್ ಕಾರ್ಡ್ಬೋರ್ಡ್ ಶೀಟ್ ಇರುತ್ತಲ್ಲ ಅದನ್ನು ತೊಗೊಂಡು ಕೂಡ ನೀವು ಸರ್ಕಲ್ ಶೇಪ್ನ ಕಟ್ ಮಾಡ್ಕೋಬೋದು. ಆಮೇಲೆ ನಾನೇನು ಮಾಡಿದ್ದೀನಿ ಅಂದರೆ ಇದನ್ನು ಒಂದು 6 ಸರ್ಕಲ್ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ. 6 ಬೇಕಾಗುತ್ತೆ ನಾನು ಮಾಡ್ತಾ ಇರೋ ಡಿಸೈನ್ಗೆ. ಸೊ ದಟ್ 6 ಪೀಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 4 ಒಂದು ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ, 2 ಪೀಸ್ ಮಾತ್ರ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದನ್ನ 2 ಪೀಸ್ ತೊಗೊಂಡು ನಾನು ಬೇಸಿಕ್ ವೈಟ್ ಆಕ್ರೆಲಿಕ್ ಕಲರ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಕಲರ್ ಇರುತ್ತೋ ಆ ಕಲರ್ ಮಾಡ್ಕೊಳ್ಳಿ. ನೋ ನೀಡ್ ಆಕ್ರೆಲಿಕ್ ಕಲರೇ ಬೇಕು ಅಂತ ಅದು ಈಸಿಯಾಗಿ ಅವೈಲಬಲ್ ಇರೋದ್ರಿಂದ ನಾನು ಆ್ಯಕ್ಚುಲಾಗಿ ಆಕ್ರೆಲಿಕ್ ಕಲರ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ 2 ಪೀಸ್ನು ವೈಟ್ ಕಲರಲ್ಲಿ ಕಲರ್ ಮಾಡ್ಕೊಳ್ಳಿ. ಮತ್ತಗೇನು ಇನ್ನೆರಡು ಪೀಸ್ನ ನಾನೇನು ಮಾಡ್ತಾಯಿದ್ದೀನಿ ಬ್ರೈಟ್ ಆರೆಂಜ್ ಕಲರಲ್ಲಿ ಮಾಡ್ಕೊತಾ ಇದ್ದೀನಿ. ನಮ್ಮ ಕಾನ್ಸೆಪ್ಟ್ ನಿಮ್ಮೆಲ್ಲರಿಗೂ ಗೊತ್ತೇ ಆಗಿದೆ, ನಾವು ಹರ್ ಘರ್ ತಿರಂಗ ಕಾನ್ಸೆಪ್ಟಲ್ಲಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಫ್ಲ್ಯಾಗ್ ಕಲರ್ಸ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 2 ಪೀಸ್ನೂ ಕೂಡ ನೀವು ಆರೆಂಜ್ ಕಲರ್ನೇ ಕಲರ್ ಮಾಡ್ಕೊಳ್ಳಿ. ಆಮೇಲೆ ನಾವು ಯಾವುದು ಲಾಸ್ಟಲ್ಲಿ ಚಿಕ್ಕದು ಮಾಡ್ಕೊಂಡಿದ್ವಲ್ಲ, 2 ಚಿಕ್ಕದು ಸರ್ಕಲ್ ಶೇಪ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾನು ಇಲ್ಲಿ ಗ್ರೀನ್ ಕಲರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಗೊತ್ತು ಫ್ಲ್ಯಾಗ್ ಕಲರು ಆರೆಂಜ್ ವೈಟ್ ಗ್ರೀನ್, ಸೊ ಅದೇ ಥರನೇ 3 ಕಲರ್ಸ್ನ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರೋ ಹಾಗೆ ನಾನು ಮಾಡ್ಕೊಂಡಿದ್ದು ಕಾರ್ಡ್ಬೋರ್ಡ್ ಶೀಟೆಲ್ಲ ಡ್ರೈ ಆಗಿದೆ. ಆ ಡ್ರೈ ಆದಮೇಲೆ ಈ ಥರ ಯಾವ್ದಾರ ಸ್ಟಿಕ್ಕೋ ಅಥವಾ ಐಸ್ ಕ್ರೀಮ್ ಸ್ಟಿಕ್ಕೋ ಏನು ಅವೈಲಬಿಲಿಟಿ ಇದೆಯೋ ಆ ಥರದ್ದು ಯಾವ್ದಾರ ಒಂದು ಸ್ಟಿಕ್ ತೊಗೊಂಡು ಈ ಥರ ಒಂದೇ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ನಾವು ಮಾಡಿದ ಕಾರ್ಡ್ಬೋರ್ಡ್ ಶೀಟ್ನ ಈ ಥರ ರಿವರ್ಸ್ ಸೈಡ್ ಪ್ಲೇಸ್ ಮಾಡಿಕೊಂಡು ಈ ಥರ ಒಂದಕ್ಕೊಂದು ಲಿಂಕ್ ಮಾಡ್ಕೊಳ್ಳಿ ಸ್ಟಿಕ್ಕಿಂದ. ಸ್ಟಿಕ್ ಇಲ್ಲ ಅಂದರೆ ನೀವು ಆಲ್ಮೋಸ್ಟ್ ಯಾವ್ದಾರ ಟೈನ್ ದಾರ ಇದ್ದರೂ ಅದೇ ಸೇಮ್ ಇದೇ ಥರನೇ ಮಾಡ್ಕೊಬೋದು. ಬಟ್ ನಾನಿಲ್ಲಿ ತಿನ್ನಾಗಿದೆ ಸ್ವಲ್ಪ ಕಾರ್ಡ್ಬೋರ್ಡ್ ಶೀಟು ಅಂತ ಹೇಳ್ಬಿಟ್ಟು ಸ್ಟಿಕ್ ಹಾಕ್ತಾಯಿದ್ದೀನಿ. ನಿಮ್ಮದು ಇದೇ ಥರ ಕಾರ್ಡ್ಬೋರ್ಡ್ ಶೀಟ್ ಇದ್ದರೆ ನೀವು ಕೂಡ ಇದಕ್ಕೆ ಸ್ಟಿಕ್ ಮಾಡೋದಕ್ಕೆ ಟ್ರೈ ಮಾಡಿ. ಸ್ಟಿಕ್ ಹಾಕೋದಕ್ಕೆ ನೋಡಿ ಆಲ್ಮೋಸ್ಟ್ ರೆಡಿ ಆಗೋಯ್ತು, ಸೂಪರಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇದು ಹೀಗೆ ಬಿಟ್ಟರೆ ಪ್ಲೈನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಮಿರರ್ನ ಸ್ಟಿಕ್ ಮಾಡ್ತಾಯಿದ್ದೀನಿ. ಈ ಥರ 3 ಕಲರ್ಸ್ ಮೇಲೂ ಸರ್ಕಲ್ ಮೇಲೂ ನಾನು ಮಿರರ್ನ ಸ್ಟಿಕ್ ಮಾಡಿಕೊಂಡು ಆಮೇಲೆ 3D ಔಟ್ಲೈನರ್ ಬರುತ್ತಲ್ಲ ಅದರಲ್ಲಿ ಮಧ್ಯ ವೈಟ್ ಮೇಲೆ ಬ್ಲೂ ಕಲರ್ ಔಟ್ಲೈನ್ ಕೊಡ್ತಾ ಇದ್ದೀನಿ. ಯಾಕಂದರೆ ಬ್ಲೂ ಇದ್ದೇ ಇರುತ್ತಲ್ಲ ಫ್ಲ್ಯಾಗಲ್ಲಿ, ಸೊ ಹಾಗಾಗಿ ಫ್ಲ್ಯಾಗ್ ಕಲರ್ನ ಕಾನ್ಸೆಪ್ಟ್ ಇರೋದ್ರಿಂದ ನೀಟಾಗಿ ಈ ಥರ ಬ್ಲೂ ಕಲರಲ್ಲಿ ಸ್ವಲ್ಪ ಏನಾರ ಡಿಸೈನ್ ಥರ ಕೊಟ್ಟಿದ್ದೀನಿ. ಆಮೇಲೆ ಆರೆಂಜ್ಗೆ ಸೆಲ್ಫ್ ಕಲರಲ್ಲೇ 3D ಔಟ್ಲೈನರಿಂದ ಅದೊಂದು ಸ್ವಲ್ಪ ಎಂಬೋಸ್ ಮಾಡ್ತಾಯಿದ್ದೀನಿ. ಗ್ರೀನಿಗೆ ಮಾತ್ರ ಗೋಲ್ಡನ್ ಕಲರಲ್ಲಿ ಔಟ್ಲೈನ್ ಕೊಡ್ತಾಯಿದ್ದೀನಿ, ಅದು ಇನ್ನೂ ಸ್ವಲ್ಪ ಪಾಪಪ್ ಆಗಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಗೋಲ್ಡನ್ ಡಸ್ಟ್ ತಗೊಂಡು ಈ ಥರ ಸ್ವಲ್ಪ ಹೈಲೈಟ್ ಮಾಡ್ತಾಯಿದ್ದೀನಿ. ಗೋಲ್ಡನ್ ಡಸ್ಟ್ ಇಲ್ಲ ಅಂದರೆ ಸಿಲ್ವರ್ ಕಲರ್ ಹಾಕೋಬೋದು. ಇದೇ ಥರ ಗೋಲ್ಡ್ ಕಲರ್ನ 3 ಸರ್ಕಲ್ ಮೇಲೂ ಹಾಕಿದೆ. ಬಟ್ ವೈಟ್ ಮೇಲೆ ಸ್ವಲ್ಪ ಅದು ಡಾರ್ಕಾಗಿ ಕಾಣಿಸ್ತಾ ಇತ್ತು. ಬಟ್ ಇಟ್ಸ್ ಓಕೆ, ನಾವು ಮಾಡಿದ ಹ್ಯಾಂಡ್ಮೇಡ್ ಥಿಂಗ್ಸ್ ಯಾವಾಗಲೂ ಸೂಪರಾಗಿ ಸಖತ್ತಾಗಿರುತ್ತೆ. ನೋಡಿ ಈ ಥರ ನೀಟಾಗಿ ಸೂಪರಾಗಿ ಸಖತ್ತಾಗಿ ಕಾಣಿಸ್ತಾ ಇತ್ತು. ನಮ್ಮನೆ ಬಾಲ್ಕನಿಲಿ ಹಾಕಿದೆ, ನೀವು ಕೂಡ ಟ್ರೈ ಮಾಡಿ. ಬಾಲ್ಕನಿ ಇಲ್ಲ ಅಂತ ಅಂದರೂ ಓಕೆ, ಮನೆ ಬಾಗಿಲಲ್ಲೂ ಈ ಥರ ಮಾಡಿ ಹಾಕಿದ್ರೆ ಸೂಪರಾಗಿ ಸಖತ್ತಾಗಿ ಕಾಣುತ್ತೆ. ನೀವು ಟ್ರೈ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ.